ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಬೆಂಗಳೂರಿನ ರನ್ ಹೊಳೆಯಲ್ಲಿ RCB ಚಾಲೆಂಜ್ ಗೆದ್ದ ಹೈದರಾಬಾದ್. ಹೌದು ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳೋದು ಮರಿಬೇಡಿ. ಹಾಗೆ ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಇನ್ನು ದಿನೇಶ್ ಕಾರ್ತಿಕ್ ಸ್ಫೋಟಕ ಬ್ಯಾಟಿಂಗ್ ಹೊರತಾಗಿಯೂ ಕೊನೆಯ ಎಸೆತದವರೆಗೂ ಕೆಚ್ಚದೆಯ ಹೋರಾಟ ನಡೆಸಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ದಾಖಲೆಯ ಮೊತ್ತದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ 25 ರನ್ಗಳ ಸೋಲು ಒಪ್ಪಿಕೊಂಡಿತು. ಇನ್ನು IPL 2024ರ ಟೂರ್ನಿಯಲ್ಲಿ 6ನೇ ಸೋಲು ಅನುಭವಿಸಿದ ಪಾಪ್ ಡು ಪ್ಲೆಸಿಸ್ ನಾಯಕತ್ವದ RCB ತಂಡಕ್ಕೆ ಪ್ಲೇ ಆಫ್ ಹಾದಿ ಇನ್ನಷ್ಟು ಕಠಿಣವಾಗಿದೆ. ಇನ್ನು ಸೋಮವಾರ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದಿದ್ದ ಟೂರ್ನಿಯ 30ನೇ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ನೀಡಿದ್ದ 288 ರನ್ಗಳ ದಾಖಲೆಯ ಗುರಿ ಹಿಂಬಾಲಿಸಿದ RCB ತಂಡಕ್ಕೆ ವಿರಾಟ್ ಕೊಹ್ಲಿ ಹಾಗೂ ಪಾಪ್ ಡು ಪ್ಲೆಸಿಸ್ ಅವರು ಮುರಿಯದ ಮೊದಲನೇ ವಿಕೆಟ್ಗೆ ಕೇವಲ 80 ರನ್ ಗಳಿಸಿ ಭರ್ಜರಿ ಆರಂಭ ತಂದುಕೊಟ್ಟರು. ಇನ್ನು 20 ಎಸೆತಗಳಲ್ಲಿ 42 ರನ್ ಸಿಡಿಸಿ 210 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸುತ್ತಿದ್ದ ಕೊಹ್ಲಿ ಮಯಾಂಕ್ ಮಾರ್ಕಂಡೆ ಎಸೆತದಲ್ಲಿ ಬೋಲ್ಡ್ ಆದರು. ಮಧ್ಯಮ ಕ್ರಮಾಂಕದಲ್ಲಿ ವಿಲ್ ಜಾಕ್ಸ್ ಅನಿರೀಕ್ಷಿತವಾಗಿ ರನ್ಔಟ್ ಆದರು. ರಜತ್ ಪಾಟಿದಾರ್ ಕೂಡ 9 ರನ್ ಗಳಿಸಿ ಔಟ್ ಆದರು. ಸೌರವ್ ಚೌಹಾಣ್ ಪೆವಿಲಿಯನ್ ಸೇರಿದ್ದಾರೆ. ಆದರೆ ಒಂದು ತುದಿಯಲ್ಲಿ ದೀರ್ಘಾವಧಿ ಬ್ಯಾಟಿಂಗ್ ಮಾಡಿದ್ದ ಪಾಪ್ ಡು ಪ್ಲೆಸಿಸ್ ಅವರು ಕೇವಲ 28 ಎಸೆತಗಳಲ್ಲಿ 4 ಭರ್ಜರಿ 6 ಹಾಗೂ 7 4 ಮೂಲಕ 62 ರನ್ ಗಳಿಸಿ RCBಗೆ ಗೆಲುವಿನ ಭರವಸೆ ಮೂಡಿಸಿದರು. ಆದರೆ ಪ್ಯಾಟ್ ಕಮಿನ್ಸ್ ಅವರ ನಿಧಾನಗತಿಯ ಎಸೆತವನ್ನು ಅರಿಯುವಲ್ಲಿ ವಿಫಲರಾಗಿ ವಿಕೆಟ್ ಕೀಪಿಂಗ್ ಕ್ಯಾಚ್ ನಿರಾಶೆಯೊಂದಿಗೆ ಪೆವಿಲಿಯನ್ ಹೆಜ್ಜೆ ಹಾಕಿದರು ನಾಯಕ ಪಾಪ್ ಡು ಪ್ಲೆಸಿಸ್ ಅವರು. ಇನ್ನು ಅದ್ಭುತ ಲಯದಲ್ಲಿರುವ ದಿನೇಶ್ ಕಾರ್ತಿಕ್ ಪ್ರಸ್ತುತ ಟೂರ್ನಿಯಲ್ಲಿ ಮತ್ತೊಂದು ಗಮನಾರ್ಹ ಪ್ರದರ್ಶನವನ್ನು ತೋರಿದರು. ಹೌದು ಸ್ನೇಹಿತರೆ, RCB ತಂಡ 9.3 ಓವರ್ಗಳಿಗೆ 121 ರನ್ ಗಳಿಸಿ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದ ವೇಳೆ ಕ್ರೀಸ್ಗೆ ಬಂದ ದಿನೇಶ್ ಕಾರ್ತಿಕ್ ಒಂದು ತುದಿಯಲ್ಲಿ ಏಕಾಂಗಿ ಹೋರಾಟ ನಡೆಸಿದರು. ಇನ್ನು ಕೇವಲ 35 ಎಸೆತಗಳಲ್ಲಿ 237.14ರ ಸ್ಟ್ರೈಕ್ ರೇಟ್ನಲ್ಲಿ 7 6 ಮತ್ತು 5 ಬೌಂಡರಿಗಳೊಂದಿಗೆ 83 ರನ್ ಚಚ್ಚಿ ಬಿಸಾಕಿದರು. ಆ ಮೂಲಕ RCB ಗೆಲುವಿನ ವಿಶ್ವಾಸವನ್ನು ಮೂಡಿಸಿದರು ಮತ್ತು 19ನೇ ಓವರ್ನ 5ನೇ ಎಸೆತವನ್ನು ನಟರಾಜನ್ ಬೌಲಿಂಗ್ನಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿದ ವಿಕೆಟ್ ಕೀಪರ್ಗೆ ಕೈ ಚೆಲ್ಲಿದರು ಮತ್ತು ಅಂತಿಮವಾಗಿ RCB 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 262 ರನ್ ಗಳಿಸಿ ಸೀಮಿತವಾಯಿತು. ಇನ್ನು RCB ತಂಡ ಪಂದ್ಯದಲ್ಲಿ ಸೋತರು. ದಿನೇಶ್ ಕಾರ್ತಿಕ್ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಎಲ್ಲರ ಹೃದಯವನ್ನು ಗೆದ್ದಿದ್ದಾರೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ DK ಬ್ಯಾಟಿಂಗ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.